ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಒಂದು ಗಾದೆ, ಮೊದಲೊಂದು ವೀಡಿಯೋ ಹಾಕಿದ್ದೆ ಗಾದೆದು, ಅದೇ ಥರ ಇನ್ನೊಂದು ನಾನು ವೀಡಿಯೋ ಹಾಕ್ತಾ ಇದ್ದೀನಿ. ಗಾದೆ ಮಾತಿಂದೆ ಅನುಸರಿಸಿ ಅದಕ್ಕೆ ತಕ್ಕಂಥದ್ದು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಅರ್ಥ ಏನು ಫ್ರೆಂಡ್ಸ್? ಅದರಲ್ಲೇ ಅರ್ಥ ಇದೆ ಅಲ್ವಾ? ಉಪ್ಪಿಗಿಂತ ಯಾವುದೇ ಅಡುಗೆಲ್ಲಾದರೂ ಬಂತು, ಉಪ್ಪಿಲ್ಲ ಅಂದರೆ ಅದರದ್ದು ರುಚಿನೇ ಇರಲ್ಲ ಅಲ್ವಾ ಅಡುಗೆದು. ಉಪ್ಪು ಜಾಸ್ತಿ ಆದ್ರೂ ತಿನ್ನಕ್ಕೆ ಬರಲ್ಲ ಅಡುಗೆ, ಉಪ್ಪು ಕಡಿಮೆ ಆದ್ರೂ ಅಷ್ಟೇ ಟೇಸ್ಟ್ ಇರಲ್ಲ, ರುಚಿ ಇರಲ್ಲ. ಹಾಗೆ ಉಪ್ಪಿಗಿಂತ ರುಚಿ, ಉಪ್ಪು ಇದ್ರೇ ಅಡುಗೆಯಲ್ಲಿ ಒಂದು ಸ್ವಾದ ಅಂದರೆ ಟೇಸ್ಟ್ ಇರುತ್ತೆ ಅಲ್ವಾ, ರುಚಿ ಇರುತ್ತೆ. ಇಲ್ಲಾಂದರೆ ಉಪ್ಪಿಲ್ಲ ಅಂದರೆ ನಾವು ಎಷ್ಟೇ ಚೆನ್ನಾಗಿ ಮಾಡಿರಲಿ ಅಡುಗೆ ಅದು ಸರಿ ಇರಲ್ಲ ಅಲ್ವಾ. ಸೊ ಹಾಗೆಯೇ ಅದಕ್ಕೆ ಹೇಳ್ತಾರೆ ಉಪ್ಪಿಗಿಂತ ರುಚಿ ಇಲ್ಲ. ಹಾಗೆಯೇ ತಾಯಿಗಿಂತ ಬಂಧು ಇಲ್ಲ ಅಂದರೆ ಏನರ್ಥ? ತಾಯಿ ಅಂದರೆ ಒಂದು ನಮಗೆ ಜನ್ಮ ಕೊಟ್ಟವಳು ತಾಯಿ ಅಲ್ವಾ. ಜನ್ಮ ಕೊಟ್ಟ ತಾಯಿ ನಮ್ಮ ಬಂಧು ಬಳಗ ಎಲ್ಲದೂ ಆಗ್ತಾರೆ. ಫಸ್ಟ್ ಅವರೇ ಪಾಠಶಾಲೆ, ನಮ್ಮ ಪಾಠ ಕಲಿಸೋರು ತಾಯಿನೇ. ಎಲ್ಲ ಒಂದು ರೀತಿ ನಮ್ಮ ಬಂಧು ಅಥವಾ ನಮ್ಮನ್ನು ಒಂದು ಹುಟ್ಟಿದಾಗಲಿಂದ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಅಂದರೆ ಬಂಧು. ನಮ್ಮ ಸುತ್ತಮುತ್ತಲಿನ ಒಂದು ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಂದರೆ ನಮ್ಮನ್ನು ಎಲ್ಲ ರೀತಿಯಲ್ಲೂ ನಮ್ಮನ್ನು ರಕ್ಷಣೆ ಮಾಡೋರು ತಾಯಿ ಅಲ್ವಾ. ತಾಯಿ ತಂದೆನೂ ಅಷ್ಟೇ. ದೇವರು ತಂದೆ ತಾಯಿ ಅಂದರೆ ನಾವು ದೇವ್ರ ಸಮಾನ ಅಂತ ಹೇಳ್ತೀವಿ. ಅವ್ರಿಗೆ ದೇವರನ್ನು ಸ್ಥಾನ ಕೊಟ್ಟಿದ್ದೀವಿ, ದೇವ್ರ ಸ್ಥಾನ ಅಲ್ವಾ ತಾಯಿ ತಂದೆಗೆ. ಹಾಗೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಂದೆ ತಾಯಿ ನಾವು ದೇವರು ಅಂತ ಅಂದ್ಕೊಂಡಿರ್ತೀವಿ. ಹೀಗೆ ಅಂಥ ಒಂದು ತಂದೆ ತಾಯಿನ ಒಂದು ಮಕ್ಕಳಿಂದ ದೂರ ಮಾಡಿದರೆ ಹೇಗಾಗುತ್ತೆ ಅಂದರೆ, ನಾನು ಹೇಳ್ತೀನಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಮನೆ ತುಂಬ ಚೆನ್ನಾಗಿ, ಒಂದು ಫ್ಯಾಮಿಲಿ ತುಂಬ ಚೆನ್ನಾಗಿ ಅವರದ್ದು ಒಂದು ಸಂಸಾರ ನಡೀತಾ ಇರುತ್ತೆ ಫ್ರೆಂಡ್ಸ್. ಅಂದರೆ ಇದು ನಿಜವಾದ ನಡೆದಿದ್ದ ಘಟನೆ, ಅಂದರೆ ನಡೆದಿದ್ದು ಇದು ಕಾಲ್ಪನಿಕ ಅಲ್ಲ ಫ್ರೆಂಡ್ಸ್. ನಾನು ಹೇಳ್ತಾ ಇರೋದು ಒಬ್ಬರು ಮನೆಯಲ್ಲಿ ತಂದೆ ತಾಯಿ ಮಕ್ಕಳು, ಅಂದರೆ ಮಗ ಮತ್ತು ಮಗಳು ಮತ್ತು ಮಗನ ಸೊಸೆ. ಮಗಳು ಮದುವೆ ಆಗಿರುತ್ತೆ, ಗಂಡನ ಮನೆಗೆ ಹೋಗಿರ್ತಾರೆ. ಮಗ ಸೊಸೆ 4 ಜನ ಇರೋ ಒಂದು ಫ್ಯಾಮಿಲಿ, ಒಂದು ಸಂಸಾರ, ತುಂಬ ಸುಂದರವಾದ ಸಂಸಾರ. ಅಲ್ಲಿ ತುಂಬ ಅವರೆಷ್ಟು ಖುಷಿಯಲ್ಲಿ ಇರ್ತಾರೆ, ಚೆನ್ನಾಗಿರ್ತಾರೆ, ನಲ್ಕೊಂಡು ಒಳ್ಳೆ ಎಲ್ಲರೂ ಹ್ಯಾಪಿಯಾಗಿ ಒಂಥರ ಖುಷಿಯಾಗಿ ಇರ್ತಾರೆ, ಸಂತೋಷವಾಗಿರ್ತಾರೆ. ಅಂದರೆ ಹೇಳ್ತಾರಲ್ಲ ಹ್ಯಾಪಿ ಫ್ಯಾಮಿಲಿ. ಅಂಥ ಫ್ಯಾಮಿಲಿಯಲ್ಲಿ ಹುಳಿ ಬಿಟ್ಬಿಡ್ತಾರೆ ಯಾರೊಬ್ಬರು, ಅಂದರೆ ವಿಷ ಹಾಕ್ತಾರೆ. ಅರ್ಥ ಏನು? ತಂದೆ ತಾಯಿನ ವಿರುದ್ಧ, ಮಕ್ಕಳ ವಿರುದ್ಧ ಯಾರೋ ಒಬ್ಬರು ಅವ್ರ ವಿರುದ್ಧ ಏನು ಸೇಡಿರುತ್ತೋ ಗೊತ್ತಿಲ್ಲ, ಅವ್ರ ತಾಯಿ ತಂದೆ ಮನಸ್ಸಲ್ಲಿ ಏನೇನೋ ಕೆಟ್ಟ ಭಾವನೆಯನ್ನು ತುಂಬ್ತಾರೆ ಮಕ್ಕಳ ವಿರುದ್ಧ, ಅಂದರೆ ಮಗ ಮತ್ತು ಸೊಸೆ ವಿರುದ್ಧ. ಅಂಥವ್ರಿಗೆ ಏನು ಹೇಳಬೇಕು ಫ್ರೆಂಡ್ಸ್? ತುಂಬ ನೀಚ ಕೆಲಸ ಅಲ್ವಾ. ಈಗ ತುಂಬ ಸುಂದರವಾದ ಫ್ಯಾಮಿಲಿನ ಅವ್ರಿಗೆ ನೋಡಲಿಕ್ಕಾಗಲ್ವ, ಅಷ್ಟು ವಿಷ ತುಂಬಿರುತ್ತ ಮನಸ್ಸಲ್ಲಿ ಅವರ. ನೋಡಿ ಅವ್ರ ಬುದ್ಧಿ. ಅಂಥವ್ರನ್ನ ಏನು ಮಾಡಬೇಕು ಹೇಳಿ? ಈಗಿನ ಕಾಲದಲ್ಲಿ ಅಂಥವರು ಇರ್ತಾರೆ. ಒಂದು ಚೆನ್ನಾಗಿರೋ ಫ್ಯಾಮಿಲಿನ, ಚೆನ್ನಾಗಿರೋ ಸಂಸಾರನ ಒಡೆಯೋದು ಹೇಗೆ ಅಂತ ನೋಡ್ತಾರೆ ನೋಡಿ. ಅಂಥವ್ರು ಬೆಂಕಿ ಇಟ್ಟಿದ್ದಾರೆ ಅವ್ರ ಜೀವನದಲ್ಲಿ. ಆವಾಗ ಏನಾಗುತ್ತೆ, ಆ ಮಗ ಅಂದರೆ ಏನು ತುಂಬ ಒಳ್ಳೆಯ ಒಂದು ಮಗ, ತಾಯಿ ತಂದೆ ಅಂದರೆ ಅಷ್ಟು ಪ್ರೀತಿ, ಜೀವ ಕೊಡಲಿಕ್ಕೂ ರೆಡಿ ಇರ್ತಾನೆ. ಅಂಥವನು ತುಂಬ ಕೆಟ್ಟವನಾಗ್ತಾನೆ. ಯಾಕೆ? ಇವ್ರ ತಂದೆ ತಾಯಿನ ಬೇರೆಯವ್ರು ಮಾಡಿರೋ ಒಂದು ಕೃತ್ಯದಿಂದ ಆ ಮಗ ಒಳ್ಳೆಯ ಒಂದು ಖುಷಿಯಿಂದ ಫ್ಯಾಮಿಲಿ ಸಲುವಾಗಿ ತುಂಬ ಕಷ್ಟಪಟ್ಟು ದುಡಿದು ತುಂಬ ತಾಯಿ ತಂದೆರನ್ನು ಅಷ್ಟು ಖುಷಿಯಾಗಿ ಇಡಬೇಕು ಅಂತ ಅಂದ್ಕೊಂಡಿದ್ದು ಮಗ ತುಂಬ ಕೆಟ್ಟವನಾಗಲಿಕ್ಕೆ ಇವ್ರು ಕಾರಣರಾಗ್ತಾರೆ. ಹೇಗೆ ಅಂತ ಹೇಳ್ತೀನಿ. ತಾಯಿ ತಂದೆ ಜೊತೆ ತುಂಬ ಚೆನ್ನಾಗಿ ಅವ್ರ ಫ್ಯಾಮಿಲಿ, ಅವರು 4 ಜನರು ಆರಾಮಾಗಿ ಖುಷಿಯಿಂದ ಸಂಸಾರ ಮಾಡ್ತಾ ಇರ್ತಾರಲ್ಲ, ಯಾರೋ ಅವ್ರು ಬ್ರೈನ್ ವಾಶ್ ಮಾಡಿ, ತಾಯಿ ತಂದೆನ ಬ್ರೈನ್ ವಾಶ್ ಮಾಡಿ ಮಗನ ವಿರುದ್ಧ ಎತ್ತಿ ಕಟ್ಟಿ ಸಣ್ಣ ಸಣ್ಣ ಕಿರಿಕಿರಿ ಜಗಳ, ಯಾವಾಗ ನೋಡಿದ್ರು ಏನಾದರೂ ಜಗಳ, ಈ ಥರ ಎಲ್ಲ ಶುರು ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಅದೇ ಜಾಸ್ತಿಯಾಗಿ ಎಲ್ಲಿ ತನಕ ಹೋಗುತ್ತೆ ಅಂದರೆ, ಮನೆಯಿಂದ ಅಂದರೆ ಮಗನ ಬಿಟ್ಟು ಮನೆಯಿಂದ ಹೋಗ್ತಾರೆ ಅವರು ಹೊರಗೆ. ಅಷ್ಟರ ಮಟ್ಟಿಗೆ ಅವರು ಬೇರೆ ಸಂಸಾರದವರು, ಬೇರೆ ಫ್ಯಾಮಿಲಿಯವರು ಅವ್ರನ್ನ ಇದು ಮಾಡ್ತಾರೆ. ಅವ್ರನ್ನ ಹೊರಗೆ ಹಾಕುವಷ್ಟು ಅವರು ತಮ್ಮ ಕುತಂತ್ರವನ್ನು ನಡೆಸ್ತಾರೆ. ಎಲ್ಲೋ ಮೊದಲಿನ ಕಾಲದಲ್ಲೆಲ್ಲ ಈ ಥರ ನಡೀತಿತ್ತು, ಈಗಿನ ಕಾಲದಲ್ಲೂ ಹಿಂಗೂ ಮಾಡ್ತಾರ ಅಂತ ಬೇಜಾರಾಗುತ್ತೆ. ಒಂದು ಒಳ್ಳೆ ಸಂಸಾರನ ಬೆಂಕಿ ಇಡ್ತಾರಲ್ಲ ಇವರು ಮನುಷ್ಯರ ಅಂತ.
ಇವರೇನೋ ಮಾಡಿರ್ತಾರೆ ಇವ್ರು ಬೇರೆಯವ್ರ ಫ್ಯಾಮಿಲಿಯಲ್ಲಿ, ಅವ್ರ ಫ್ಯಾಮಿಲಿಯಲ್ಲಿ ನಾಳೆ ಏನಾಗುತ್ತೆ ಅಂತ ಅವ್ರು ಯೋಚನೆ ಮಾಡಲ್ಲ ಅಲ್ವಾ. ಅಂದರೆ ಈಗ ಅವರೇನೋ ಬೇರೆಯವ್ರನ್ನ ಸಂಸಾರನ ಹೊಡಿತಾರೆ, ನಾಳೆ ಇವತ್ತಲ್ಲ ನಾಳೆ ಅವ್ರು ಒಂದಾಗ್ತಾರೆ. ತಾಯಿ ತಂದೆಗೆ ಗೊತ್ತಾದಮೇಲೆ ನಮ್ಮ ಮೇಲೆ ಈ ಥರ ಮಾಡಿದ್ದಾರೆ ಅವರು ಅಂತ ಗೊತ್ತಾದಮೇಲೆ ಒಂದಲ್ಲ ಒಂದಿನ ಅವ್ರು ಮಗನ ಜೊತೆ ಬರ್ತಾರೆ, ಬಂದೇ ಬರ್ತಾರೆ. ಆದರೆ ಅವ್ರಿಗೆ ಏನು ಕೆಟ್ಟದ್ದು ಮಾಡಿರ್ತಾರಲ್ಲ, ಕುತಂತ್ರ ಮಾಡಿರ್ತಾರಲ್ಲ, ಅವ್ರೇನು ಸರಿಯಾಗಿ ಇರ್ತಾರ? ಅವ್ರಿಗೆ ನಾಳೆ ಇನ್ನೂ ಜಾಸ್ತಿ ಸಿಗತ್ತೆ ಈ ಥರದ್ದು. ಅವ್ರು ಅಂಥ ಕೆಲಸ ಮಾಡ್ತಾರಲ್ಲ, ಅವ್ರು ನಿಜವಾಗ್ಲೂ ಉದ್ಧಾರ ಆಗಲ್ಲ. ಒಂದಲ್ಲ ಒಂದಿನ ಅವ್ರಿಗೆ ಇನ್ನೂ ಜಾಸ್ತಿ ಶಿಕ್ಷೆ ಕೊಡ್ತಾನೆ ದೇವರು. ಅವರಿಂದ ಇವ್ರ ಮನೆ ಸಂಸಾರ ಹಾಳಾಯಿತು. ಮಗ ಎಷ್ಟು ಕೆಟ್ಟವನಾಗಿದ್ದಾನೆ ಅಂದರೆ, ಅವನು ತುಂಬ ಒಳ್ಳೆ ಮನುಷ್ಯ. ಈಗ ಎಲ್ಲಿದ್ದರೂ ಅವ್ರನ್ನ ಸಿಕ್ಕಿದ್ರೆ ಸಾಕು, ಅವ್ರನ್ನ ಏನಾದರೂ ಮಾಡಿಬಿಡಬೇಕು, ಏನಾದರೂ ಅವ್ರನ್ನ ಮುಗಿಸ್ಬಿಡ್ಬೇಕು, ಅಷ್ಟು ಕೆಟ್ಟ ಕ್ರೂರಿ ಆಗ್ತಾ ಇದ್ದಾನೆ. ಯಾಕೆ? ಇವರಿಂದ. ಇವ್ರು ಯಾರು ಮನೆ ಹಾಳು ಮಾಡಿರ್ತಾರಲ್ವ, ತಂದೆ ತಾಯಿ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ಸಿದಾರಲ್ವ, ಅವರಿಂದ ಮಗ ತುಂಬ ಕಂಟ್ರೋಲ್ ತಪ್ಪಿದೆ. ಸಿಟ್ಟು, ಕೋಪ ಒಂದು ಅಷ್ಟು ಆಗಿ ಅವನು ಹೆಂಗಾದ್ರೂ ಉಗ್ರ ಆಗಿದ್ದಾನೆ. ಅವ್ರು ಸಿಕ್ಕಿದ್ರೆ ಸಾಕು ಏನು ಬೇಕಾದರೂ ಮಾಡ್ತೀನಿ ಅನ್ನೋಷ್ಟು ಕೋಪ ಅವನಿಗೆ ಬಂದಿದೆ. ಅಂಥ ಒಳ್ಳೆ ಫ್ಯಾಮಿಲಿನ ಇವ್ರು ಹಾಳು ಮಾಡಿಬಿಟ್ರಲ್ವ. ಅವ್ರು ನಿಜವಾಗ್ಲೂ ಅವ್ರು ಮನುಷ್ಯರ ಅಂತ. ಯಾಕೆ ಮಾಡಬೇಕು ಈ ಥರ? ಬುದ್ಧಿ ಇಲ್ವಾ ನಿಮಗೆ? ನನಗೆ ತುಂಬ ಪರಿಚಯದವರು ಅದಕ್ಕೆ ನಾನು ಸ್ವಲ್ಪ ನನಗೆ ತಿಳಿದವರು ಅಂತ ಅಂದರೆ ನನ್ನ ಪರಿಚಯದವರು ಅಂತ ನಾನು ಹೇಳ್ತಾ ಇದ್ದೆ. ಅವ್ರ ಬಗ್ಗೆ ನನಗೆ ತುಂಬ ಬೇಜಾರಾಯಿತು. ಅವ್ರ ಬಗ್ಗೆ ಕೇಳಿ ನಂಗೆ ಭಾಳ ಬೇಜಾರಾಗುತ್ತೆ. ಇಷ್ಟೆಲ್ಲ ಒಳ್ಳೆ ಒಂದು ಸಂಸಾರನ ಹಾಳು ಮಾಡಿದ್ರಲ್ಲ ಜನ, ಯಾಕೆ ಈ ಥರ ಮಾಡ್ತಾರೆ? ಅವ್ನು ಎಷ್ಟು ಒಳ್ಳೆ ಮನುಷ್ಯ ಆಗಿದ್ದವನು, ಅವನ ಪಾಡಿಗೆ ಅವ್ನು ದುಡಿದು ಮನೆಗೆಲ್ಲ ಸಾಮಾನು ತಂದು ಹಾಕೋದು, ಕಿರಾಣಿ ಎಲ್ಲ ಬೇಕಾಗಿದ್ದೆಲ್ಲ ತಂದು ಹಾಕಿ ಚೆನ್ನಾಗಿ ಮಾಡ್ತಾ ಇದ್ದವನಿಗೆ ಅವನ ಮೇಲಿನ ಸೇಡನ್ನು ಅವನು ಒಳ್ಳೇದಾಗಿ ಮಾಡ್ತಾ ಇದ್ದಾನೆ ಅಂತ ಅವನ ಮೇಲೆ ಸೇಡನ್ನು ತಾಯಿ ತಂದೆ ಮೇಲೆ ಮಾಡ್ತಾ ಇದ್ದಾರಲ್ವ, ತೆಗಿತಾ ಇದ್ದಾರೆ ಅವರು. ಯಾರೇ ಆಗಲಿ ಅವ್ರ ಹತ್ತಿರದವರು, ಫ್ಯಾಮಿಲಿನೋ ಅಂದರೆ ಸುತ್ತಮುತ್ತಲಿನ ಫ್ಯಾಮಿಲಿ ಅಥವಾ ರಿಲೇಟಿವ್ಸ್ ಯಾರು ಅಂತ ಅವರಿಗೂ ಗೊತ್ತಿಲ್ಲ. ಆದರೆ ಅವರು ತುಂಬ ಕೆಟ್ಟ ಕೆಲಸನ ಮಾಡ್ತಾ ಇದ್ದಾರೆ. ಆ ಮಗನ ವಿರುದ್ಧ ಮಾಡಲಿಕ್ಕಾಗಲ್ಲ. ಮಗ ತುಂಬ ಸ್ಟ್ರಾಂಗ್ ಇದ್ದಾನೆ, ತುಂಬ ಟ್ಯಾಲೆಂಟ್ ಇದ್ದಾನೆ. ಅವನನ್ನು ಹೆಂಗಾದರೂ ಮಾಡಬೇಕಲ್ಲ, ಅವನನ್ನು ಕುಗ್ಗಿಸ್ಬೇಕು, ಅವನ ಮೆಂಟಲ್ ಸ್ವಲ್ಪ ಡೌನ್ ಮಾಡಬೇಕು, ಅವನನ್ನು ಹೆಂಗಾದರೂ ಕೆಟ್ಟವನನ್ನು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಅವನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಜೀವನ. ಎಲ್ಲದೂ ತಂದೆ ತಾಯಿನ ಚೆನ್ನಾಗಿ ದೇವರಂತೆ ನೋಡ್ಕೋತಾ ಇದ್ದಾನಲ್ಲೋ, ಅದನ್ನು ನೋಡಲಿಕ್ಕಾಗಿಲ್ಲ ಅವರಿಗೆ. ಅವರು ತಂದೆ ತಾಯಿನ ಯೂಸ್ ಮಾಡ್ಕೊತಾ ಇದ್ದಾರೆ. ಎಷ್ಟು ಕೆಟ್ಟವರು ನೋಡಿ, ಎಂಥ ಜನ ಇರ್ತಾರೆ ಅಲ್ವಾ, ಭಾಳ ಬೇಜಾರಾಗುತ್ತೆ. ಆದರೂ ಒಂದು ಮಾತು, ತಾಯಿ ತಂದೆನೂ ಆ ಥರ ಅವ್ರ ಮಾತಿಗೆ ಬರಬಾರ್ದಿತ್ತು. ಅವರಿಗೂ ತುಂಬ ಏಜ್ ಆದವರು ನೋಡಿ, 60-65 ಎಬೋವ್ ಆದವರು, ಅವರಿಗೆ ಬೇರೆಯವ್ರು ಏನಾದರೂ 4 ಮಾತು ಒಳ್ಳೆಯವ್ರು ಹೇಳಿದ್ರು ಅಂದರೆ, ಒಳ್ಳೆ ಮಾತು ಹೇಳ್ಬಿಟ್ರು ಅಂದರೆ ಅವ್ರಿಗೆ ಅನಿಸುತ್ತೆ, ಓ ತುಂಬ ಒಳ್ಳೆಯವರಿದ್ದಾರೆ ಇವರು, ನಮ್ಮ ಮಗನೇ ಕೆಟ್ಟವನು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಮಗ ಏನೋ ಒಂದು ಸರಿ ಏನಾದರೂ ಸಣ್ಣ ಪುಟ್ಟ ಮನೆಯಲ್ಲಿ ಅಂದ್ಕೊಳ್ಳಿ ಒಂಚೂರು ಸಣ್ಣ ಪುಟ್ಟ ಏನಾದರೂ ಆಗಿರುತ್ತೆ, ಮಗನ ವಿರುದ್ಧ ಎತ್ತು ಕಟ್ಟೋರು ಇರ್ತಾರೆ. ಅದೇ ತಾಯಿ ತಂದೆಗೆ ತುಂಬ ಇದಾಗುತ್ತೆ. ಓ ನನ್ನ ಮಗ ಈ ಥರ ಮಾಡ್ತಾನೆ ಅಂದರೆ ಅವ್ರು ಹೆಂಗೆಂಗೋ ತಲೆಯಲ್ಲಿ ಬರುತ್ತೆ ಅವ್ರಿಗೆ. ಆ ಥರ ಮೂರನೇ ಯಾರೋ ಒಬ್ಬರು ಮಾಡಿರ್ತಾರೆ. ಅದನ್ನು ಅನುಭವಿಸ್ತಾ ಇರೋದು ಇವ್ರು 4 ಜನರು. ತಾಯಿ ತಂದೆನೂ ಬೇರೆ ಇದ್ದಾರೆ, ಅವರು ಕಷ್ಟಪಡ್ತಾ ಇರ್ಬೋದು ಅಲ್ಲಿ. ಅವ್ರು ಎಲ್ಲಿದ್ದಾರೆ ಅಂತ ಮಗನಿಗೆ ಗೊತ್ತಿಲ್ಲ. ಮಗ ತುಂಬ ಒದ್ದಾಡ್ತಾ ಇದ್ದಾನೆ, ಅವ್ರನ್ನ ಕರೆಸಬೇಕು, ಹೆಂಗಾದರೂ ಬರಲಿ ಅಂತ ಭಾಳ ನೊಂದಿದ್ದಾನೆ. ತುಂಬ ಜೀವನದಲ್ಲಿ ಆಸಕ್ತಿನೇ ಕಳ್ಕೊಬಿಟ್ಟಿದ್ದಾನೆ. ಯಾವಾಗ ನೋಡಿದರೂ ಜಿಗುಪ್ಸೆ ಹುಟ್ಟೋಗಿದೆ ಅವನಿಗೆ. ತಾಯಿ ತಂದೆನ ಯಾವಾಗ ಬರ್ತಾರೋ, ಕರ್ಕೊಂಡು ಬರ್ತೀನೋ ಮನೆಗೆ, ಯಾವಾಗ ಬರ್ತಾರೆ ತಾನು ಅವರನ್ನು ನೋಡ್ತೀನಿ, ಅವ್ರ ಮಡ್ಲಲ್ಲಿ ತಲೆ ಇಟ್ಕೊಂಡು ಅಳುತ್ತೀನಿ, ಅಮ್ಮ ಅಂತ ಹೇಳ್ತೀನಿ ಅನ್ನೋ ಅಷ್ಟು ತುಂಬ ದುಃಖದಲ್ಲಿದ್ದಾನೆ ಅವನು. ಯಾರು ಪ್ಲೀಸ್ ದಯವಿಟ್ಟು ನೀವು ಆ ಥರ ಮಾಡಬೇಡಿ. ಯಾರೇ ಆದರೂ ಬಂತು ಬೇರೆಯವರು ಒಳ್ಳೆ ಖುಷಿಯಲ್ಲಿರೋ ಒಂದು ಹ್ಯಾಪಿ ಫ್ಯಾಮಿಲಿಯಲ್ಲಿ ಹುಳಿ ಹಿಂಡೋ ಕೆಲಸ ಮಾಡಬೇಡಿ, ಬೆಂಕಿ ಇಡೋ ಕೆಲಸ ಮಾಡಬೇಡಿ. ಇದು ನಾಳೆ ನಿಮಗೂ ತುಂಬ ಇದ್ರ ಡಬ್ಬಲ್ ಆಗುತ್ತೆ. ನೀವು ಏನು ಮಾಡಿರ್ತೀರಲ್ಲ, ಕರ್ಮ ರಿಟರ್ನ್ಸ್. ಇದು ನೀವು ಇವತ್ತು ಮಾಡಿರ್ತೀರಾ, ನೀವು ಇವತ್ತು ಚೆನ್ನಾಗಿರ್ತೀರಾ, ನಾಳೆ ನಿಮಗಿದು ಡಬ್ಬಲ್ ಬರುತ್ತೆ. ಇದು ಗ್ಯಾರಂಟಿ. ಯಾರೇ ಆದರೂ ಹೇಳಿ, ನಾನು ನನ್ನ ಒಂದು ವಿಡಿಯೋದಲ್ಲಿ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನನಗೆ ಅವ್ರು ತುಂಬ ಬೇಜಾರು ಮಾಡ್ಕೊತಾ ಇದ್ರು. ನಾನು ಹೇಳೋಣ ಅಂತ ಅನ್ನಿಸ್ತು, ನಾನು ಒಂದು ವೀಡಿಯೋನೇ ಮಾಡೋಣ ಈ ಥರ ಅಂತ. ಅದರಲ್ಲಿ ಇವತ್ತೊಂದು ಬೇರೆಯವರು ಒಂದು ವೀಡಿಯೋ ನೋಡಿದೆ. ಈ ಕುಕ್ಕರ್ಮ ಅಂತ ಮಾಡ್ತಾರೆ ಒಬ್ಬೊಬ್ಬರು, ಎಷ್ಟು ಕೆಟ್ಟವ್ರು ಇರ್ತಾರೆ. ಹಸುವಿನ ಕಡಿಯೋದು, ಅದು ಮಾಡೋದು, ಇದು ಮಾಡೋದು, ಅದು ಈ ಥರ ಫ್ಯಾಮಿಲಿ ಒಡೆಯೋದು ಕೆಲಸ ಎಲ್ಲ ಮಾಡ್ತಾರಲ್ಲ, ಅವ್ರು ತುಂಬ ಕೆಟ್ಟವರು ಅಂತ ಅನ್ಸಲ್ವಾ ಫ್ರೆಂಡ್ಸ್? ಈ ಥರ ಯಾಕೆ ಮಾಡಬೇಕು? ಅವ್ರು ಈ ಬೇರೆಯವ್ರು ಏನೋ ಮಾಡಿ ಅವ್ರ ಜೀವನ ಅವ್ರು ನಡ್ಕೊಂಡು ಹೋಗ್ತಾ ಇದೆ, ಅವ್ರ ಪಾಡಿಗೆ ಅವ್ರು ಇದ್ದಾರೆ ಅಂದರೆ ನೀವು ಯಾಕೆ ಅವ್ರ ಜೀವನದಲ್ಲಿ ಹುಳಿ ಹಿಂಡೋ ಏನೋ ಒಂದು ಕೆಟ್ಟ ಕೆಲಸನ ಅವ್ರ ಮನೇಲಿ ಬೆಂಕಿ ಇಡೋ ಕೆಲಸ ಯಾಕೆ ಮಾಡ್ತೀರಾ?
ಮಾಡಬೇಡಿ ಪ್ಲೀಸ್. ಈ ಥರ ಯಾರೂ ಮಾಡಬಾರ್ದು. ತುಂಬ ತುಂಬ ಬೇಜಾರಾಗುತ್ತೆ. ಎಲ್ಲರೂ ತಾಯಿ ತಂದೆ ನಾವು ನೋಡಿ ಎಷ್ಟೋ ಜನರಿಗೆ ತಾಯಿ ತಂದೆನೇ ಇರಲ್ಲ. ಅವರು ನಮಗೆ ತಾಯಿ ತಂದೆ ಇಲ್ಲ ಅಂತ ಬಹಳ ಬೇಜಾರು ಮಾಡ್ಕೊತಾರೆ. ತುಂಬ ನಮಗೆ ತಾಯಿ ತಂದೆ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ತಂದೆ ತಾಯಿ ಇದ್ದವ್ರನ್ನ ಈ ಥರ ಮಕ್ಕಳ ಜೊತೆ ಅವ್ರನ್ನ ಅಗಲಿಸ್ತಿರಲ್ಲ ತಂದೆ ತಾಯಿ. ಮಕ್ಕಳು ಸಣ್ಣವರು ದೊಡ್ಡವರು, ಅಮ್ಮ ಅಪ್ಪನೇ, ಅವರು ಸಾಯೋ ತನಕ ಅವ್ರ ಜೊತೆಲಿರಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಲ್ಲರ ಮಕ್ಕಳು ಮನಸ್ಸಲ್ಲಿರುತ್ತೆ. ಅಂಥವ್ರನ್ನ ನೀವು ಜೊತೆಯಲ್ಲಿ ಅವ್ರನ್ನ ಇರ್ಲಿಕ್ಕೆ ಬಿಡದೆ ಈ ಥರ ಅವ್ರನ್ನ ಹೊರಗೆ ಹಾಕ್ಸ್ತೀರಲ್ವ ತಾಯಿ ತಂದೆನ. ಅಷ್ಟು ವಯಸ್ಸಾದವ್ರು, ಏಜ್ ಆದವ್ರನ್ನ ನೀವು ಮನೆಯಿಂದ ಹೊರಗೆ ಹಾಕ್ಸ್ತೀರಾ ಅಂದರೆ ಎಷ್ಟು ಕೆಟ್ಟವ್ರು ಇರ್ಬೋದು ನೀವು. ಆ ಮಗನ ಮನಸ್ಸಲ್ಲಿ ಎಷ್ಟು ದ್ವೇಷ ತುಂಬಿಸ್ತಾ ಇದ್ದೀರಾ. ಅವ್ನು ಒಳ್ಳೆ ಒಂದು ಹುಡುಗ, ಒಂದು ಮಗ ಇದ್ದಿರ್ತಾನೆ, ತಾಯಿ ತಂದೆ ಪ್ರಾಣದಂತೆ ಪ್ರೀತಿಸ್ತಾನೆ, ದೇವರು ಅಂತ. ಅಂಥವ್ರು ನೀವು ಕೆಟ್ಟವನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ. ಯಾಕೆ? ನಿಮಗೆ ಡೈರೆಕ್ಟ್ ಏನಾದರೂ ನಿಮಗೆ ಅವನ ಮೇಲೆ ದ್ವೇಷ ಇದ್ದರೆ ಅವನ ಮೇಲೆ ಇದು ಮಾಡಿ. ಯಾಕೆ ತಾಯಿ ತಂದೆ ಮೇಲೆ ನೀವು ತೀರಿಸ್ಕೊತಾ ಇದ್ದೀರಾ? ಯಾರೇ ಆದರೂ ಈ ಥರ ಮಾಡಬೇಡಿ. ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಆದರೆ ಇದು ಎಲ್ರಿಗೂ ಬರುತ್ತೆ. ಯಾರು ಆ ಫ್ಯಾಮಿಲಿನ ಹಾಳು ಮಾಡ್ತಾ ಇದ್ದಾರೆ ಅವರಿಗೂ ಒಂದಲ್ಲ, ಬೇರೆ ಯಾರೇ ಈ ಥರ ನಾವು ಲೈಫಲ್ಲಿ ಮಾಡ್ತಾಯಿದ್ರು ಖಂಡಿತ ಮಾಡಬೇಡಿ ಫ್ರೆಂಡ್ಸ್. ಇದು ಒಳ್ಳೆಯದಾಗಲ್ಲ, ನಮಗೆ ತಿರುಗಿ ರಿಟರ್ನ್ ಹೊಡೆಯುತ್ತೆ. ಅದು ನಾವು ಕರ್ಮ ರಿಟರ್ನ್ಸ್ ಅಂತ ಅಂದರೆ ಯಾವ್ದು ನಾವು ಮಾಡಿರ್ತೀವಲ್ಲ ಈ ಜನ್ಮದಲ್ಲೇ ನಮಗದು ಸಿಗುತ್ತೆ ವಾಪಸ್ಸು. ನಾವು ಒಳ್ಳೇದು ಮಾಡಿದರೆ ಒಳ್ಳೇದು ಸಿಗುತ್ತೆ, ಕೆಟ್ಟದ್ದು ಮಾಡಿದರೆ ಖಂಡಿತ ಈ ಜನ್ಮದಲ್ಲೇ ನಾವು ಅದನ್ನು ಅನುಭವಿಸ್ಬೇಕಾಗತ್ತೆ. ಯಾರೇ ಈ ಥರ ಕೆಟ್ಟ ಕೆಲಸ ಮಾಡಿದ್ದೀರಾ ಅಂಥದ್ದು ಮಾಡಲಿಕ್ಕೆ ಹೋಗಬೇಡಿ. ಆ ಹುಡುಗನ ಫ್ಯಾಮಿಲಿ, ಆ ಮನುಷ್ಯನ ಫ್ಯಾಮಿಲಿ ತುಂಬ ಒಳ್ಳೆ ಫ್ಯಾಮಿಲಿ ಇತ್ತು. ಇವತ್ತು ಅವನು ತುಂಬ ಕ್ರೂರಿ ಆಗಲಿಕ್ಕೆ ನೀವೇ ಕಾರಣರಾಗ್ತಿದ್ದೀರಾ. ತುಂಬ ಒಂದು ಒಳ್ಳೆಯ ಹೂವಿನಂಥ ಮನಸ್ಸಿದ್ದವನ್ನ ನೀವು ಹಾಳು ಮಾಡ್ತಾ ಇದ್ದೀರಾ. ಆ ಥರ ಮಾಡಬೇಡಿ ಫ್ರೆಂಡ್ಸ್. ತುಂಬ ಬೇಜಾರಾಗುತ್ತೆ. ಇದು ನನ್ನೊಂದು ರಿಕ್ವೆಸ್ಟು, ಯಾರೇ ಆದರೂ ಬಂತು ಫ್ರೆಂಡ್ಸ್ ಅಂದರೆ ನಾವು ಎಲ್ರಿಗೂ ನಾನು ವಿಡಿಯೋ ನೋಡ್ತಾ ಇದ್ದವ್ರಿಗೆ ಹೇಳ್ತಾ ಇಲ್ಲ, ಯಾರು ಅಂಥದ್ದು ಮಾಡಿದ್ದಾರೆ ಆ ಫ್ಯಾಮಿಲಿ ವಿರುದ್ಧ ಏನು ಯಾರು ಕುತಂತ್ರ ಮಾಡಿದಾರಲ್ಲ ಅವ್ರಿಗೆ ನಾನು ಸ್ಪೆಷಲಾಗಿ ಹೇಳ್ತಾ ಇರೋದು. ಫ್ರೆಂಡ್ಸ್, ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಅಲ್ಲ, ಕೆಟ್ಟ ಕೆಲಸ ಮಾಡಿದವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ಇದು ಯಾರಿಗೆ ಅಂತ ನಾನು ಹೇಳಿಲ್ಲ, ಆದರೆ ನಂದು ಒಂದು ಫ್ಯಾಮಿಲಿ ಅಂದರೆ ನಮ್ಮ ತುಂಬ ಕ್ಲೋಸ್ ಇದ್ದ ಫ್ಯಾಮಿಲಿಗೆ ತುಂಬ ಹರ್ಟ್ ಆಗಿದೆ. ಸೊ ಅವ್ರ ಸಲುವಾಗಿ ನಾನು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅವರು ಹೇಳಿದರು ಮಾಡಿ ಅಂತ. ತುಂಬ ಅವರಿಗೂ ಬೇಜಾರಾಗಿದೆ. ಆ ಮಗನ ದುಃಖ ನಾನು ನೋಡಲಿಕ್ಕಾಗಲ್ಲ. ಮಗ ತುಂಬ ದುಃಖದಲ್ಲಿದ್ದಾನೆ. ತಂದೆ ತಾಯಿ ತನ್ನಿಂದ ದೂರ ಆಗಿದ್ದಾರೆ ಅಂತ ಈವನ್ ತುಂಬ ದಿನ ಆಯಿತು, 20 ಡೇಸ್ ಮೇಲೆ ಆಯ್ತಂತೆ. ಅದಕ್ಕೆ ಭಾಳ ಬೇಜಾರಲ್ಲಿದ್ದಾನೆ. ಸೊ ನನಗೆ ಅದು ಹೇಳಲೇಬೇಕು, ಈ ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು. ಅದು ಅಲ್ಲದೆ ಮತ್ತು ಕಾಮನ್ನಾಗಿ ಇಂತಹದ್ದು ತುಂಬ ಜನರ ಹತ್ರ ಆಗ್ಬೋದು ಜೊತೆಯಲ್ಲಿ. ಅಂದರೆ ತಾಯಿ ತಂದೆ ಚೆನ್ನಾಗಿರೋದು, ಮಕ್ಕಳ ಜೊತೆ ಇರೋದು. ಎಷ್ಟೋ ಜನರಲ್ಲಿ ಬೇರೆಯವರಿಗೆ, ಅಕ್ಕಪಕ್ಕದವ್ರು, ಯಾರಿಗೂ ನಮ್ಮ ತುಂಬ ಹತ್ತಿರದವರಿಗೆಲ್ಲ ನೋಡಿದರೆ ಆಗಲ್ಲ. ತುಂಬ ಜನ ಈ ಥರ ಕಿವಿ ಮಾತನಾಡೋದು, ಚುಚ್ಚು ಕೊಡೋದು, ಅತ್ತೆ ಮಾವನಿಗೆ, ಸೊಸೆ ವಿರುದ್ಧ ಈ ಥರ ಎಲ್ಲ ಭಾಳ ನಡೆಯುತ್ತೆ. ಹಾಗೆ ಅದಕ್ಕೆ ನಾನು ಈ ವಿಡಿಯೋನ ಮಾಡೋಣ ಅಂತ ಅನ್ನಿಸ್ತು. ಮತ್ತು ಪ್ಲೀಸ್ ಯಾರು ಏನು ತಿಳ್ಕೊಬೇಡಿ, ಆದರೆ ಈ ಥರ ಆಗದಿದ್ದಂಗೆ ನೋಡ್ಕೊಳ್ಳಿ ಅಂತ ನಂದು ಒಂದು ವಿನಂತಿ. ನನಗೆ ಭಾಳ ಬೇಜಾರಾಯಿತು ಅಂತ ನಾನು ಈ ವಿಡಿಯೋ ಮಾಡಿದೆ. ಅದು ಅಲ್ಲದೆ ತಂದೆ ತಾಯಿನ ಮಕ್ಕಳ ವಿರುದ್ಧ ಅವರನ್ನು ಬೇರೆ ಮಾಡಿದ್ರೆ ಯಾರಿಗೆ ಬೇಜಾರಾಗಲ್ಲ ಹೇಳಿ? ಈಗ ನೋಡಿ, ಎಲ್ಲರೂ ಒಂದಲ್ಲ ಒಂದಿನ ಮೇಲೆ ಹೋಗ್ತಾರೆ, ಎಲ್ಲರೂ ಒಂದಲ್ಲ ಒಂದಿನ ಬಿಟ್ಟು ಹೋಗೋರೇ ಇರ್ತಾರೆ. ಆದರೆ ಜೀವಂತ ಇದ್ದಾಗ ತಂದೆ ತಾಯಿನ ಮಕ್ಕಳ ವಿರುದ್ಧ ದೂರ ಮಾಡ್ತಾರಲ್ವ. ಆ ಮಗ ಚೆನ್ನಾಗಿದ್ದವನು, ಒಳ್ಳೆ ಖುಷಿಯಿಂದ ಇದ್ದವನು, ಇವತ್ತು ಅವನು ಎಷ್ಟು ಕೆಟ್ಟವನಾಗಲಿಕ್ಕೆ ಹೊರಟಿದ್ದಾನೆ. ಅಂದರೆ ಕೆಟ್ಟ ದಾರಿ ಹಿಡಿಯುವಷ್ಟು ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ತಂದೆ ತಾಯಿನ ದೂರ ಆಗಿದ್ದು ಅವನಿಗೆ ತುಂಬ ಬೇಜಾರಾಗಿದೆ, ತುಂಬ ಹರ್ಟಾಗಿ ಒಳಗೊಳಗೆ ನೊಂದುತ್ತಾ ಇದ್ದಾನೆ, ಒಳಗೊಳಗೆ ದುಃಖದಲ್ಲಿದ್ದಾನೆ. ಇವತ್ತು ಸಂಕ್ರಾಂತಿ, ಭೋಗಿ ಹಬ್ಬ, ನಾಳೆ ಸಂಕ್ರಾಂತಿ ಅಲ್ವಾ? ಎಲ್ಲರ ಮನೇಲಿ ಹಬ್ಬದ ಒಂದು ಸಂಕ್ರಾಂತಿ ಹಬ್ಬದ ಒಂದು ಸಂಭ್ರಮ, ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ, ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ? ಆದರೆ ಅವ್ರ ಮನೇಲಿ ಹಬ್ಬದ ಖುಷಿನೇ ಇಲ್ಲ. ಯಾವ ಲೆಕ್ಕದಲ್ಲಿ ಅವ್ರು ಹಬ್ಬನ ಮಾಡ್ತಾರೆ ಹೇಳಿ? ಅಪ್ಪ ಅಮ್ಮ ಮನೆಯಿಂದ ದೂರ ಹೋಗಿದ್ದಾರೆ, ಅವ್ರಿಗೆ ಎಲ್ಲಿ ಹಬ್ಬ ಮಾಡಲಿಕ್ಕೆ ಮನಸ್ಸು ಬರುತ್ತೆ ಹೇಳಿ? ಖುಷಿಯಿಂದ ಹಬ್ಬ ಆಚರಣೆ ಮಾಡಲಿಕ್ಕೆ ಬರುತ್ತಾ ಹೇಳಿ ಫ್ರೆಂಡ್ಸ್? ಯಾರೇ ಆದರೂ ತಾಯಿ ತಂದೆ ಇದ್ದವರು ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಂದರೆ ಬೇಜಾರು ಮಾಡಿಕೊಂಡು ಅವ್ರ ನೆನಪಲ್ಲಿ ಹೇಗೆ ಯಾರೇ ಮಕ್ಕಳಾಗಲಿ ಹಬ್ಬ ಹೆಂಗೆ ಮಾಡ್ತಾರೆ? ತುಂಬ ಬೇಜಾರಲ್ಲಿದ್ದಾರೆ, ತುಂಬ ಬೇಜಾರಾಗುತ್ತೆ ಅಲ್ವಾ ಇದನ್ನು ನೋಡಿದರೆ? ಯಾರೇ ನಮ್ಮ ಅವ್ರ ಜಾಗದಲ್ಲಿ ನಾವೇ ಇದ್ದರೆ ನಮಗೆ ಎಷ್ಟು ಬೇಜಾರಾಗುತ್ತೆ ನೋಡಿ, ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಅಥವಾ ಈ ನನ್ನ ಒಂದು ಮಾತಿನ ಬಗ್ಗೆ ಯಾರೂ ತಪ್ಪು ತಿಳ್ಕೊಬೇಡಿ. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನ್ನ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮಗೂ ಈ ಥರ ನಿಮ್ಮ ಲೈಫಲ್ಲಿ ಈ ಥರ ಮಾಡಲಿಕ್ಕೆ
ಅನುಮತಿ ಕೊಡಬೇಡಿ, ಅವಕಾಶನೇ ಕೊಡಬೇಡಿ. ಯಾರಾದರೂ ತಾಯಿ ತಂದೆ ಅಥವಾ ನಿಮ್ಮ ಮಧ್ಯೆ ಬರ್ತಾರೆ, ಏನಾದರೂ ಹಚ್ಚಿ ಕೊಡ್ತಾರೆ ಅಂದರೆ ಸೊಸೆ ವಿರುದ್ಧನಲ್ಲ, ಪ್ಲೀಸ್ ಖಂಡಿತ ಕೇಳಕ್ಕೆ ಹೋಗಬೇಡಿ. ಫಸ್ಟ್ ಟೈಮ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.